ಇನ್ನು ಬಂಗಾಳದ CM ಯಾರಾಗ್ತಾರೆ ಇವತ್ತು ಸಂಜೆ ಒಳಗಡೆಗೆ ಇದು ಒಂದು ಸ್ಪಷ್ಟತೆ ಸಿಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಖುದ್ದು ಅಮಿತ್ ಶಾ ಅವರೇ ಬಂದಿದ್ದಾರೆ. ಬಂದು ಅವರು ಕಾಳಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಪೂಜೆ ಸಲ್ಲಿಸಿದ್ದಾರೆ. ಅವ್ರ ಜೊತೆಗೆ ಸುಬೇಂದು ಅಧಿಕಾರಿ ಇದ್ದರು. ಸುಬೇಂದು ಅಧಿಕಾರಿ ಮತ್ತು ಅಮಿತ್ ಶಾ ಒಂದೇ ಕಾರಲ್ಲಿ ಬಂದರು, ಒಂದೇ ಕಾರಲ್ಲಿ ಹೋಗಿದ್ದಾರೆ. ತುಂಬ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಸುಬೇಂದು ಅಧಿಕಾರಿನೇ ಮುಖ್ಯಮಂತ್ರಿ ಆಗುವಂಥದ್ದು ಖಚಿತ ಅಂತ ಮೂಲಗಳು ಹೇಳ್ತಾ ಇವೆ. ಆದರೂ ಈ BJPಯ ಸರ್ಪ್ರೈಸ್ ಇದೆಯಲ್ಲ, ಅದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಅವರು ಯಾರ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ನನ್ನ ಕಣ್ಣೆದುರುಗಡೆಗಿದೆ ಈ ರಾಜಸ್ಥಾನದಲ್ಲಿ ಆದಂಥ ಘಟನಾವಳಿಗಳು ಯಾವ ರೀತಿ ಇತ್ತು ಅಂತ. ಒಂದು ಚೀಟಿ ಬಂದಂಥ ಸಂದರ್ಭದಲ್ಲಿ ಮಹಾರಾಣಿ ಕಣ್ಣು ಅರಳಿಸ್ಬಿಟ್ರು. ಅಯ್ಯೋ, ಇಂಥವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಾ ಅಂತ. ಅಂದರೆ ಈ ರೀತಿ ಸರ್ಪ್ರೈಸ್ ಕೊಡುವಂಥದ್ದು BJPಗೆ ತುಂಬ ಕಾಮನ್. ಹಾಗಾಗಿ ಏನಾಗುತ್ತೆ ಅಂತ ಸಂಜೆ 5 ಗಂಟೆ ನಂತರ CM ಹೆಸರನ್ನ ಘೋಷಣೆ ಮಾಡ್ತಾರಂತೆ. ಯಾಕಂದರೆ BJP ಶಾಸಕಾಂಗ ಸಭೆ 3 ಗಂಟೆಯಿಂದ 5 ಗಂಟೆ ತನಕ ಆಗುತ್ತೆ. ಅದಾದ ನಂತರ ಘೋಷಣೆ. ಅಮಿತ್ ಶಾ ಅವರ ನೇತೃತ್ವದಲ್ಲಿನೇ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಅದಾದ ಮೇಲೆ ನಾಯಕರು ಹೆಸರನ್ನು ಘೋಷಣೆ ಮಾಡ್ತಾರೆ. ಇನ್ನು ಇದೆಲ್ಲದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬಿಬ್ಬರನ್ನ DCM ಮಾಡಬೇಕು ಅಂತ. ಅದರಲ್ಲಿ ಒಬ್ಬರು ಮಹಿಳೆ, ಮತ್ತೊಬ್ಬರು ಬುಡಕಟ್ಟು ಜನಾಂಗದವರು. ಈ ತರಹದ ನಿರ್ಧಾರಕ್ಕೂ ಕೂಡ BJP ಬಂದಿದೆಯಂತೆ. ಯಾರಾಗ್ತಾರೆ ಹಾಗಾದರೆ ನಾವು ತೋರಿಸ್ತಾ ಇದ್ದೀವಿ. ದಿಲೀಪ್ ಘೋಷ್ ಇದ್ದಾರೆ. ಈಗ DCM ಆಗಬೇಕು ಅಂತಂದ್ರೆ ಒಬ್ಬರು ಮಹಿಳೆ ಇರ್ತಾರೆ. ಅಂದರೆ ಅಗ್ನಿಮಿತ್ರ ಪೌಲ್ ಇರ್ತಾರ, ರೂಪಾ ಗಂಗೂಲಿ ಇರ್ತಾರ. ಯಾರನ್ನು ಮಾಡ್ತಾರೆ? ಬರೀ ಪ್ರಮೋದ್ ಶಾಸ್ತ್ರಿ ನಿಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ವೆಸ್ಟ್ ಬೆಂಗಾಲ್ನ ಬೆಳವಣಿಗೆಗಳೇನೇನು? ರಂಗನಾಥ್, ಈಗಾಗಲೇ ಮುಖ್ಯಮಂತ್ರಿ ವಿಚಾರವಾಗಿ ಸುವೇಂದು ಅಧಿಕಾರಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇನ್ ಕೇಸ್ ಈಗ DCM ಇದಕ್ಕೆ DCM ಸ್ಥಾನಕ್ಕೆ 2 DCM ಅದರಲ್ಲಿ ಒಂದು ಮಹಿಳೆ ಅಂತ ಆದ್ರೆ ಅವಾಗ ಆಬ್ವಿಯಸ್ಲಿ ಮುಖ್ಯಮಂತ್ರಿ ಸ್ಥಾನ ಮಹಿಳೆಗೆ ಕೊಡುವಂತ ಸಾಧ್ಯತೆ ಇರಲ್ಲ. ಈ ಕಾರಣಕ್ಕೋಸ್ಕರ ಸುವೇಂದು ಅಧಿಕಾರಿಯನ್ನೇ ಫೈನಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖವಾಗಿ ಡಾರ್ಜಿಲಿಂಗ್ ಸೇರಿದಂತೆ ಸುತ್ತಮುತ್ತ ಭಾಗದಲ್ಲಿ ಅನೇಕ ಆದಿವಾಸಿ ವಿಭಾಗ ಇದೆ. ಜೊತೆಗೆ ಬೋಡೋಲ್ಯಾಂಡ್ ಹೋರಾಟಗಳು ಕೂಡ ಸಾಕಷ್ಟು ದೊಡ್ಡದಾಗಿತ್ತು. ಹೀಗಾಗಿ ಅಂತ ಒಂದು ಸಮುದಾಯವನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುವಂತ ನಿಟ್ಟಿನಲ್ಲಿ ಜೊತೆಗೆ ಈ ಆದಿವಾಸಿ ಸಮುದಾಯ ಕೂಡ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮತ ಹಾಕಿದೆ. ಈ ಕಾರಣಕ್ಕೋಸ್ಕರ ಆ ಒಂದು ಸಮುದಾಯಕ್ಕೂ ಕೂಡ ರೆಪ್ರೆಸೆಂಟೇಷನ್ ಕೊಡುವಂತಹ ನಿಟ್ಟಿನಲ್ಲಿ ಇನ್ನೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನ ಆದಿವಾಸಿ ಸಮುದಾಯಕ್ಕೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಜೊತೆಗೆ ಬಂಗಾಳದಲ್ಲಿ ಆದಿವಾಸಿಗಳಿಗೆ ಕೊಡುವ ಮೂಲಕ ಬಂಗಾಳ ಮತ್ತು ಆಸಾಂನ ಬಾರ್ಡರ್ ಭಾಗದಲ್ಲಿ ಆ ಒಂದು ದೊಡ್ಡ ಕಮ್ಯುನಿಟಿ ಇದೆ. ಹೀಗಾಗಿ ಆಸಾಂಗೂ ಸ್ವಲ್ಪ ತಕ್ಕ ಮಟ್ಟಿಗೆ ಅದು ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಬಂಗಾಳದ ಅನೇಕ ಗಡಿ ಭಾಗ ಏನಿದೆ ಅಂತಹ ಭಾಗದಲ್ಲೂ ಕೂಡ ಹೆಚ್ಚಿನ ಆದಿವಾಸಿಗಳು ಇರ್ತಾರೆ, ಆಸಾಂ ಮತ್ತು ಬಂಗಾಳದ ಗಡಿ ಭಾಗದಲ್ಲಿ. ಹೀಗಾಗಿ ಈ ಒಂದು ಟ್ಯಾಕ್ಟಿಕ್ಸ್ ಕೇವಲ ಪಶ್ಚಿಮ ಬಂಗಾಳ ಅಷ್ಟೇ ಪಕ್ಕದ ರಾಜ್ಯದ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಒಂದು ಆದಿವಾಸಿಗೆ ಕೊಡಬೇಕು ಅನ್ನುವಂಥದ್ದು ಒಂದಿರುವಂತಹ ನಿರೀಕ್ಷೆ. ಅಟ್ ದ ಸೇಮ್ ಟೈಮ್ ಈಗ ಮಹಿಳೆಯರಿಗೆ ಹೇಳೋದಾದ್ರೆ ಮಹಿಳೆಯರ ವಿಚಾರದಲ್ಲಿ ಒಂದು ಅಗ್ನಿಮಿತ್ರ ಪೌಲ್ ಇದ್ದಾರೆ, ಜೊತೆಗೆ ರೂಪಾ ಗಂಗೂಲಿ ಇದ್ದಾರೆ. ಅವರಿಬ್ಬರ ಹೆಸರು ಮುಂಚೂಣಿ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ರೇಸಲ್ಲಿ ಇದ್ದಾರೆ. ಅಗ್ನಿಮಿತ್ರ ಪೌಲ್ ಹೆಸರು ಯಾಕೆ ಜಾಸ್ತಿ ಕೇಳಿ ಬರ್ತಾ ಇದೆ ಅಂದ್ರೆ ಈಗಾಗಲೇ ಅವರು ತುಂಬಾ ವೋಕಲ್ ಆಗಿ ಮೊದಲು ಅವರು ಕೇಳಿ ಒಬ್ಬ ಫ್ಯಾಷನ್ ಡಿಸೈನರ್ ಆಗಿದ್ದಂಥವ್ರು. ಅದಾದ ಬಳಿಕ ಸಾಕಷ್ಟು ಅಗ್ರೆಸಿವ್ ಆಗಿ ಬಹಿರಂಗವಾಗಿ ಮಮತಾ ಬ್ಯಾನರ್ಜಿಯನ್ನ ಕಡು ಕಷ್ಟದ ಕಾಲದಲ್ಲೂ ಕೂಡ ಎದುರಾಕೊಂಡು ರಾಜಕಾರಣ ಮಾಡಿದವರು. 2 ಬಾರಿ ಈಗಾಗಲೇ ಅವರು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹೀಗಾಗಿ ಅವರ ಆಟಿಟ್ಯೂಡ್ ಇರ್ಬೋದು, ಜೊತೆಗೆ ಅವರ ರಾಜಕಾರಣದ ನೇರನಾರ ವಿಚಾರ ಇರ್ಬೋದು, ಜೊತೆಗೆ ಅವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಈ ಎಲ್ಲ ಕಾರಣಗಳಿಗೋಸ್ಕರ ಅವರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಬಹುಶಃ 5 ಗಂಟೆ ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿವರ ನಮಗೆ ಬಹಿರಂಗವಾಗಿ ಸಿಗುವಂತ ನಿರೀಕ್ಷೆ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ ಎಂಥ ಸ್ಥಿತಿ ಈಗ